ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ ಗಳಿದ್ದಾವೆ. ಆ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳೋಣ. ಹಾಗೆ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಸುದ್ದಿಗಳು ಇವತ್ತು ಬಂದಿದ್ದಾವೆ. ಆ ಸುದ್ದಿಗಳನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹಲವು ಸುದ್ದಿಗಳನ್ನ ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಬೇರೆ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಏನೋ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ತಿಳ್ಕೊಂಡು ಮುಂದುವರಿಯೋಣ. ಮೊದಲಿಗೆ IDBI ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ ನೋಡೋಣ. ಯಾಕಂದ್ರೆ ನಿನ್ನೆ ಭರ್ಜರಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂತು. ಈವನ್ ಟುಡೇ ಕೂಡ ಡೌನ್ ಫಾಲ್ ಕಂಡು ಬಂತು. ನಿನ್ನೆ ಇವತ್ತು 2 ದಿನದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆಲ್ಮೋಸ್ಟ್ 20% ಡೌನ್ ಆಗಿದೆ. IDBI ಬ್ಯಾಂಕ್ ಶೇರ್ ನೋಡಬಹುದು 3.41% ಡೌನ್ ಇದೆ. ಇನ್ ಕೇಸ್ ನಾವು 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಆಲ್ಮೋಸ್ಟ್ 30%. ಅದರಲ್ಲೂ 5 ಡೇಸ್ ಅಲ್ಲಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ಚೆನ್ನಾಗಿರ್ಲಿಲ್ಲ. ಬಟ್ ನಿನ್ನೆ ಒಂದು ಸುದ್ದಿ ಕಾರಣಕ್ಕೆ ಬಿತ್ತು. ಇವತ್ತು ಕೂಡ ಆ ಡೌನ್ ಫಾಲ್ ಮುಂದುವರಿತು. 5 ಡೇಸ್ ಅಲ್ಲಿ 30% ಡೌನ್ ಫಾಲ್ ಅಂದ್ರೆ ಖಂಡಿತ ದೊಡ್ಡ ಮಟ್ಟದ ಡೌನ್ ಫಾಲ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಜಸ್ಟ್ 2 ಡೇಸ್ ಅಲ್ಲಿ ನೋಡಬಹುದು ಆಲ್ಮೋಸ್ಟ್ 19,000 ಕೋಟಿ ಮಾರ್ಕೆಟ್ ಕ್ಯಾಪ್ ವೈಪ್ ಆಗಿದೆ. ಯಾಕೆ ಈ ರೀತಿ ಡೌನ್ ಫಾಲ್ ಕಂಡು ಬಂತು? ಈ ಬ್ಯಾಂಕ್ ಅಲ್ಲಿ ಆಲ್ಮೋಸ್ಟ್ 3-4 ವರ್ಷಗಳಿಂದ ಸರ್ಕಾರ ಸ್ಟೇಕ್ ಸೇಲ್ ಮಾಡಬಹುದು ಅನ್ನುವಂತ ಸುದ್ದಿಗಳನ್ನ ನೋಡ್ತಾನೆ ಇದ್ದೀವಿ. ಆಲ್ಮೋಸ್ಟ್ 2021 ಅಲ್ಲಿ ಅನ್ಸುತ್ತೆ ಇದರಲ್ಲಿ ಸ್ಟೇಕ್ ಸೇಲ್ ಮಾಡಬಹುದು ಅಂತ ಸ್ಟಾರ್ಟ್ ಆಗಿದ್ದು. ಈವನ್ ಟುಡೇ ಇನ್ನು ಸ್ಟೇಕ್ ಸೇಲ್ ಆಗಿಲ್ಲ. ಅಂದ್ರೆ ಡಿಸ್ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನೋಡಬಹುದು. ಡೈವೆಸ್ಟ್ಮೆಂಟ್ ಪ್ರೋಸೆಸ್ ಡೇಟ್ಸ್ ಬ್ಯಾಕ್ ಇನ್ ಮೇ 2021. 2021ರಲ್ಲಿ ಶುರುವಾಗಿರುವಂತದ್ದು. ಕ್ಯಾಬಿನೆಟ್ ಕಮಿಟಿ ಆಫ್ ಅನ್ ಎಕನಾಮಿಕ್ ಅಫೇರ್ಸ್ ಚೇರ್ಡ್ ಬೈ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಗ್ರಾಂಟೆಡ್ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಫಾರ್ ದ ಸ್ಟ್ರಾಟಜಿಕ್ ಸೇಲ್ ಆಫ್ IDBI ಬ್ಯಾಂಕ್ ಅಲಾಂಗ್ ವಿತ್ ದ ಟ್ರಾನ್ಸ್ಫರ್ ಆಫ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್. ಅಂದ್ರೆ ಮೆಜಾರಿಟಿ ಸ್ಟೇಕ್ ಅನ್ನ ಮಾರಾಟ ಮಾಡೋದು. ಸರ್ಕಾರ ಮೆಜಾರಿಟಿ ಸ್ಟೇಕ್ ಅನ್ನ ಸೇಲ್ ಮಾಡಿದ್ರೆ ಆಲ್ಮೋಸ್ಟ್ ಪ್ರೈವೇಟ್ ಬ್ಯಾಂಕ್ ಆಗ್ಬಿಡುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಇನ್ನೂ ಪ್ರೋಸೆಸ್ ಕಂಪ್ಲೀಟ್ ಆಗಿಲ್ಲ. 2023ರಲ್ಲಿ LIC ತನ್ನ 30% ಗಿಂತ ಜಾಸ್ತಿ ಇರುವಂತ ಸ್ಟೇಕ್ ಅನ್ನ ಮಾರಾಟ ಮಾಡುವಂತ ನಿರ್ಧಾರವನ್ನು ಮಾಡಿತು. ಸರ್ಕಾರ ಹಾಗೂ LIC ಎರಡರ ಹೋಲ್ಡಿಂಗ್ ಅನ್ನ ನೋಡಿದ್ರೆ 94% ಇದೆ. ಸರ್ಕಾರ 45% ಹೋಲ್ಡಿಂಗ್ ಇಟ್ಟಿದ್ರೆ LIC 49% ಇದೆ. ಅವಾಗಿಂದ ಕೂಡ ಈ ಸುದ್ದಿಗಳನ್ನ ನೋಡ್ತಾನೆ ಇದೀವಿ. ಪಾಸಿಟಿವ್ ಸುದ್ದಿ ಬಂದಾಗೆಲ್ಲ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಅನ್ನ ನೋಡಿದ್ವಿ. ಈಗ ನೆಗೆಟಿವ್ ಸುದ್ದಿ ಬಂತು. ಅಂದ್ರೆ ಬಿಡ್ಡಿಂಗ್ ಪ್ರೊಸೀಜರ್ ಅಲ್ಲಿ ಏನು ಭಾಗವಹಿಸಿದ್ದಾರೆ ಇಂಟ್ರೆಸ್ಟ್ ಇರೋರು, ಅದರಲ್ಲಿ ಅಷ್ಟು ಅಟ್ರಾಕ್ಟಿವ್ ಬಿಡ್ಡಿಂಗ್ ಕಂಡು ಬಂದಿಲ್ಲ ಅಂತ ರಿಪೋರ್ಟ್ ಹೇಳ್ತಿದೆ. ಸರ್ಕಾರ ಅನೌನ್ಸ್ ಮಾಡಿಲ್ಲ, ಇದನ್ನ ರಿಪೋರ್ಟ್ ಮೂಲಕ ಹೇಳ್ತಿರುವಂತದ್ದು. ಸೊ ಈ ಸುದ್ದಿ ಕಾರಣಕ್ಕೆ ಮೇ ಬಿ ಡೈವೆಸ್ಟ್ಮೆಂಟ್ ಇಂದ ಸರ್ಕಾರ ಹಿಂದೆ ಸರಿಬಹುದು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಎಲ್ಲ ಸುದ್ದಿ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಈ ರೀತಿ ನೆಗೆಟಿವ್ ರಿಯಾಕ್ಷನ್ ಬಂದಿರೋದು ನಿನ್ನೆ ಹಾಗೂ ಇವತ್ತು. ಹಾಗಂತ ಸರ್ಕಾರ ಇಲ್ಲೇನು ಹೇಳಿಲ್ಲ ನಾವು ಕ್ಯಾನ್ಸಲೇಷನ್ ಮಾಡ್ತಿದೀವಿ ಅಂತ. ಬಟ್ ಮಾರ್ಕೆಟ್ಸ್ ಅಲ್ಲಿ ಆ ರೀತಿ ಸ್ಪೆಕ್ಯುಲೇಷನ್ ನೋಡ್ಲಿಕ್ಕೆ ಸಿಗ್ತಿದೆ. ಅದೇ ಈ ರೀತಿಯ ರಿಯಾಕ್ಷನ್ ಗೆ ಕಾರಣ ಆಗಿದೆ. ನೋಡೋಣ, ಸರ್ಕಾರ ಏನಾದ್ರೂ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅನ್ನ ಕೊಟ್ರೆ ಅಥವಾ ಬಿಡಿಂಗ್ ಪ್ರೊಸೀಜರ್ ಅನ್ನು ಮಾರ್ಕೆಟ್ ಕಂಡೀಷನ್ ಸರಿ ಆದ್ಮೇಲೆ ತಂದ್ರೆ ಮೇ ಬಿ ಆಗ ಡಿಫರೆಂಟ್ ಸ್ಟೋರಿ ಇರಬಹುದು. ಬಟ್ ಸದ್ಯದ ಮಟ್ಟಿಗಂತೂ ಇದೆಲ್ಲ ರಿಪೋರ್ಟ್ಸ್ ಮೂಲಕ ಬಂದಿರುವಂತ ಸುದ್ದಿ. ಅದಕ್ಕೇನೆ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಕೂಡ ಬಂದಿದೆ ದೊಡ್ಡದಾಗಿನೇ. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಮ್ಯೂಚುವಲ್ ಫಂಡ್ಸ್ ಸ್ಟೇಕ್ ಅನ್ನ ತಗೊಂಡಿರೋ ಬಗ್ಗೆ ಕೆಲವೊಂದು ಸುದ್ದಿಗಳಿದ್ದಾವೆ. ಕೆಲವೊಂದು ಸ್ಟಾಕ್ ಗಳಲ್ಲಿ ಎಸ್ಪೆಷಲ್ 10+ ಮ್ಯೂಚುವಲ್ ಫಂಡ್ಸ್ ಆಡೆಡ್ ದೀಸ್ 8 ಸ್ಟಾಕ್ಸ್ ಇನ್ ಫೆಬ್ರವರಿಯಲ್ಲಿ 10ಕ್ಕಿಂತ ಜಾಸ್ತಿ ಮ್ಯೂಚುವಲ್ ಫಂಡ್ ಗಳು ಆಡ್ ಮಾಡಿರುವಂತಹ ಶೇರ್ ಗಳ ಲಿಸ್ಟ್ ಇಲ್ಲಿದೆ. ಒಂದೊಂದಾಗಿ ನೋಡೋದಾದ್ರೆ ಮೊದಲಿಗೆ MCX. ಫೆಬ್ರವರಿಗೆ MCX ಅಲ್ಲಿ ಸುಮಾರು 280 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಹೂಡಿಕೆಯನ್ನ ಮಾಡಿದ್ರು. ಫೆಬ್ರವರಿಯಲ್ಲಿ 10+ ಆಗಿದೆ. ನೋಡಬಹುದು 290 ಫಂಡ್ಸ್ ಇದೆ. ಅಂದ್ರೆ ವೇರಿಯ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಏನಿರ್ತವೆ 290 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಹೂಡಿಕೆಯನ್ನ ಮಾಡಿದ್ದಾವೆ MCX ಅಲ್ಲಿ. ಅಂದ್ರೆ ಫೆಬ್ರವರಿ ಮಂತ್ ಅಲ್ಲಿ 10 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಸ್ಟೇಕ್ ಅನ್ನ MCX ಅಲ್ಲಿ ತಗೊಂಡಿದ್ದಾವೆ. ಇನ್ನು ಎರಡನೇ ಸ್ಟಾಕ್ GE ವರ್ನೋವಾ T&D ಇಂಡಿಯಾ. ಇಲ್ಲಿ 231 ಸ್ಕೀಮ್ಸ್ ಇತ್ತು, ಈಗ 242 ಆಗಿದೆ. ಅಂದ್ರೆ ಆಲ್ಮೋಸ್ಟ್ ಇಲ್ಲೂ ಕೂಡ 11 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಹೂಡಿಕೆಯನ್ನ ಮಾಡಿದ್ದ 18,510 ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನು ಈ ಮ್ಯೂಚುವಲ್ ಫಂಡ್ಸ್ ಹೊಂದಿದ್ದಾರೆ. MCX ಅಲ್ಲಿ ನೋಡಬಹುದು 21,619 ಕೋಟಿ ವ್ಯಾಲ್ಯೂಡ್ ಹೋಲ್ಡಿಂಗ್ಸ್ ಇದೆ. ನಂತರ 4ದಲ್ಲೂ ಕೂಡ ಇವರು ಹೂಡಿಕೆಯನ್ನ ಜಾಸ್ತಿ ಮಾಡಿದ್ದಾರೆ. 154 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಇತ್ತು, ಈಗ 173 ಆಗಿದೆ. ಇಲ್ಲಿ ನೋಡಬಹುದು 3,827 ಕೋಟಿ ಮೊತ್ತದ ಹೂಡಿಕೆ ಮ್ಯೂಚುವಲ್ ಫಂಡ್ಸ್ ಇದೆ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಅಥವಾ 4ದಲ್ಲಿ. ನಂತರ ಅಪ್ಪರ್ ಇಂಡಸ್ಟ್ರೀಸ್ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಇಲ್ಲಿ ನೋಡಬಹುದು 109 ಸ್ಕೀಮ್ಸ್ ಇದ್ದದ್ದು 119 ಸ್ಕೀಮ್ಸ್ ಆಗಿದೆ. ಅಂದ್ರೆ ಆಲ್ಮೋಸ್ಟ್ 10 ಸ್ಕೀಮ್ಸ್ ಅಡಿಷನ್ ಆಗಿದ್ದಾವೆ ಅಪ್ಪರ್ ಇಂಡಸ್ಟ್ರೀಸ್ ಹೂಡಿಕೆಯಲ್ಲಿ. 9,900 ಕೋಟಿ ವರ್ತ್ ಆಫ್ ಶೇರ್ಸ್ ಮ್ಯೂಚುವಲ್ ಫಂಡ್ಸ್ ಹೊಂದಿದ್ದಾರೆ. ನಂತರ ಇಂಡಿಯನ್ ಬ್ಯಾಂಕ್ ಅಲ್ಲಿ ನೋಡಬಹುದು 221 ಸ್ಕೀಮ್ಸ್ ಇದ್ದದ್ದು 231 ಆಗಿದೆ. 15,472 ಕೋಟಿಯನ್ನು ಹೂಡಿಕೆ ಮಾಡಿದ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಇಂಡಿಯನ್ ಬ್ಯಾಂಕ್ ಅಲ್ಲಿ. ಇನ್ನು ಕೆನರಾ ಬ್ಯಾಂಕ್ ಕೂಡ ಇದೇ ಲಿಸ್ಟ್ ಅಲ್ಲಿ ಇದೆ. ಇಲ್ಲಿ ನೋಡಬಹುದು 217 ಸ್ಕೀಮ್ಸ್ ಇಂದ 228 ಸ್ಕೀಮ್ಸ್ ಕಪ್ ಆಗಿದೆ. 6,521 ಕೋಟಿ ವರ್ತ್ ಆಫ್ ಹೋಲ್ಡಿಂಗ್ ಕೆನರಾ ಬ್ಯಾಂಕ್ ಅಲ್ಲಿ ಇದೆ ಮ್ಯೂಚುವಲ್ ಫಂಡ್ಸ್. ನಂತರ ಶ್ರೀರಾಮ್ ಫೈನಾನ್ಸ್ ಕೂಡ ಇದೆ. 395 ಸ್ಕೀಮ್ಸ್ ಇದ್ದು 413 ಸ್ಕೀಮ್ಸ್ ಆಗಿದೆ. 28,825 ಕೋಟಿ ವರ್ತ್ ಆಫ್ ಹೋಲ್ಡಿಂಗ್ಸ್ ಮ್ಯೂಚುವಲ್ ಫಂಡ್ಸ್ ಇದೆ ಶ್ರೀರಾಮ್ ಫೈನಾನ್ಸ್ ಅಲ್ಲಿ.
ಇನ್ನು ಕಮಿನ್ಸ್ ಇಂಡಿಯಾ ಕೂಡ ಇದೆ ಇದೇ ಲಿಸ್ಟ್ ಅಲ್ಲಿ 306 ಸ್ಕೀಮ್ಸ್ ಇಂದ 324 ಸ್ಕೀಮ್ಸ್ ಕಪ್ಪಾಗಿದೆ. 16,850 ಕೋಟಿ ವರ್ತ್ ಆಫ್ ಹೋಲ್ಡಿಂಗ್ ಕಮಿನ್ಸ್ ಇಂಡಿಯಾದಲ್ಲಿದೆ. ನಂತರ SBI 624 ಸ್ಕೀಮ್ಸ್ ಇಂದ 637 ಸ್ಕೀಮ್ಸ್ ಹೋಗಿದೆ. 1,37,329 ಕೋಟಿ ಹೂಡಿಕೆ ಮ್ಯೂಚುವಲ್ ಫಂಡ್ಸ್ ಇದೆ SBI ಅಲ್ಲಿ. ನಂತರ ಫೆಡರಲ್ ಬ್ಯಾಂಕ್ ಅಲ್ಲಿ ನೋಡಬಹುದು 297 ಸ್ಕೀಮ್ಸ್ ಇದ್ದದ್ದು 313 ಸ್ಕೀಮ್ಸ್ ಆಗಿದೆ. ಈಗ 27,666 ಕೋಟಿ ವರ್ತ್ ಆಫ್ ಹೋಲ್ಡಿಂಗ್ಸ್ ಫೆಡರಲ್ ಬ್ಯಾಂಕ್ ಅಲ್ಲಿ ಇದೆ ಮ್ಯೂಚುವಲ್ ಫಂಡ್ಸ್. ನಂತರ ಇಂಡಾಲ್ಕೋ ಇಂಡಸ್ಟ್ರೀಸ್ ನೋಡಬಹುದು 354ರಿಂದ 364 ಯೂನಿಟ್ಸ್ ಆಗಿದೆ ಸ್ಕೀಮ್ಸ್ ಆಗಿದೆ. ಹೋಲ್ಡಿಂಗ್ 22,815 ಕೋಟಿ ಇದೆ. ಇಲ್ಲೂ ಕೂಡ ತುಂಬಾ ದೊಡ್ಡ ಮೊತ್ತದ ಇನ್ವೆಸ್ಟ್ಮೆಂಟ್ ನಾವು ಮ್ಯೂಚುವಲ್ ಫಂಡ್ಸ್ ಮಾಡಿದ್ದಾರೆ. ನಂತರ ಟೈಟನ್ ಕಂಪನಿ 398 ಯೂನಿಟ್ಸ್ ಇಂದ 410 ಸ್ಕೀಮ್ಸ್ ಆಗಿದೆ. 31,632 ಕೋಟಿ ವರ್ತ್ ಆಫ್ ಹೋಲ್ಡಿಂಗ್ಸ್ ಟೈಟನ್ ಅಲ್ಲಿ ಇದೆ. ನಂತರ 197 ಕಮ್ಯುನಿಕೇಶನ್ ಅಥವಾ ಪೇಟಿಎಂ 255 ಸ್ಕೀಮ್ಸ್ ಇಂದ 268 ಸ್ಕೀಮ್ಸ್ ಕಪ್ಪಾಗಿದೆ. 11,163 ಕೋಟಿ ವರ್ತ್ ಆಫ್ ಹೋಲ್ಡಿಂಗ್ ಮ್ಯೂಚುವಲ್ ಫಂಡ್ಸ್ ಇದೆ ಪೇಟಿಎಂ ಅಲ್ಲಿ. ಒಳ್ಳೆ ಪ್ರಮಾಣದ ಹೂಡಿಕೆಯನ್ನ ಈ ಷೇರುಗಳಲ್ಲಿ ಮಾಡಿದ್ದಾರೆ ಮ್ಯೂಚುವಲ್ ಫಂಡ್ಸ್. ಬಟ್ ಲಾಸ್ಟ್ ಮಂತ್ ಅಲ್ಲೇ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಸ್ಕೀಮ್ಸ್ ಗಳು ತಮ್ಮ ಪೋರ್ಟ್ಫೋಲಿಯೋಗೆ ಆಡ್ ಮಾಡಿದ್ದಾರೆ. ಅನಂತರಷ್ಟು ಕರೆಕ್ಷನ್ ಗಳು ಇದ್ದಾವೆ, ಎಸ್ಪೆಷಲಿ ಮಾರ್ಚ್ ಮಂತ್ ಅಲ್ಲಿ ವಾರ ಕಾರಣಕ್ಕೆ. ಬಟ್ ಸ್ಟಿಲ್ ದೊಡ್ಡ ಮಟ್ಟದ ಹೂಡಿಕೆಯನ್ನ ಮ್ಯೂಚುವಲ್ ಫಂಡ್ಸ್ ಈ ಸ್ಟಾಕ್ ಗಳಲ್ಲಿ ಮಾಡಿದ್ದಾರೆ. ಹಾಗಂತ ನೀವು ಬ್ಲೈಂಡ್ಲಿ ಫಾಲೋ ಮಾಡಕ್ ಹೋಗ್ಬಿಡಿ ಅಥವಾ ಕಾಪಿ ಮಾಡಕ್ ಹೋಗ್ಬಿಡಿ. ಇವುಗಳನ್ನ ನೀವು ಫರ್ದರ್ ಸ್ಟಡಿ ಮಾಡಿ, ನಿಮ್ಗೆ ಏನನ್ಸುತ್ತೆ ಆ ಕಂಪನಿಗಳ ಬಗ್ಗೆ ಅದನ್ನ ಸ್ಟಡಿ ಮಾಡಿ, ಆಮೇಲೆ ಡಿಸಿಷನ್ ಮಾಡಿ. ಏನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ MK ಗ್ಲೋಬಲ್ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ನೋಡಬಹುದು ನಿಫ್ಟಿ ಮೇ ಫಾಲ್ ಟು 21,000 ಇಫ್ ಕ್ರೂಡ್ ಸ್ಟೇಸ್ ಅಬೌವ್ $100 ಅಮಿಡ್ US-Iran ವಾರ್. ಇನ್ ಕೇಸ್ ಕ್ರೂಡ್ ಅಲ್ಲಿ ಪರ್ಫಾರ್ಮೆನ್ಸ್ $100 ಮೇಲ್ಗಡೆನೆ ಇದ್ರೆ, ಈಗ ಅರೌಂಡ್ $103 ಇದೆ ಪರ್ ಬ್ಯಾರಲ್. ಇನ್ ಕೇಸ್ 100ಕ್ಕಿಂತ ಜಾಸ್ತಿ ಇದ್ದಷ್ಟು ಅಥವಾ ತುಂಬಾ ದಿನ ಅದೇ ರೇಂಜ್ ಅಲ್ಲಿ ಕನ್ಸಾಲಿಡೇಟ್ ಆದ್ರೆ ಮೇ ಬಿ ನಿಫ್ಟಿಯಲ್ಲಿ ಇನ್ನೂ ಕರೆಕ್ಷನ್ ಕಂಡು ಬರಬಹುದು ಅಂತ ಹೇಳ್ತಿದ್ದಾರೆ MK ಗ್ಲೋಬಲ್ ಅವರು. ನಿಫ್ಟಿ ಈಗಿದೆ 23,581ರಲ್ಲಿ. ಇವರು ಇನ್ ಕೇಸ್ $100 ಮೇಲ್ಗಡೆ ಇದ್ರೆ ಕ್ರೂಡ್ ಪ್ರೈಸ್ 21,000ಕ್ಕೆ ಬರಬಹುದು ಅಂತ ಹೇಳ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ನೀವು ಈ ಪಾಯಿಂಟ್ ಅನ್ನ ನೋಡಬೇಕು, ಯೂಸ್ ಕರೆಕ್ಷನ್ ಟು ಬೈ ದೀಸ್ ಸ್ಟಾಕ್ಸ್. ಅಂದ್ರೆ ಕ್ವಾಲಿಟಿ ಕಂಪನಿಗಳನ್ನ ಇವರು ಹೇಳ್ತಿದ್ದಾರೆ. ಕ್ವಾಲಿಟಿ ಫಂಡಮೆಂಟಲ್ಸ್ ಚೆನ್ನಾಗಿರುವಂತಹ, ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡುವಂತ ಪೊಟೆನ್ಶಿಯಲ್ ಇರುವಂತಹ ಕಂಪನಿಗಳನ್ನ ತಗೊಳಕ್ಕೆ ಒಳ್ಳೆ ಅವಕಾಶ ಈ ಕರೆಕ್ಷನ್ ಅಂತ ಹೇಳ್ತಿದ್ದಾರೆ. ಅರ್ಧ ಹೆಡ್ಡಿಂಗ್ ಅನ್ನ ನೋಡಿ ಪಾನಿಕ್ ಆಗ್ಬೇಡಿ, ಮುಂದಿಂದನೂ ಕೂಡ ನೋಡಿದ್ರೆ ಕ್ಲಾರಿಟಿ ಸಿಕ್ಬಿಡುತ್ತೆ ನಮ್ಗೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಕಾಮನ್, ಯಾವತ್ತು ಸ್ಟ್ರೈಟ್ ಲೈನ್ ಅಲ್ಲಿ ಮೂವ್ ಆಗೋದಿಲ್ಲ ಮಾರ್ಕೆಟ್. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಏನು ಗವರ್ನಮೆಂಟ್ ಇಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. ಗವರ್ನಮೆಂಟ್ ಸೇಸ್ OMCs ಬಿಗಿನ್ ಇಂಪೋರ್ಟಿಂಗ್ LPG ಫ್ರಮ್ US ಮಿಡ್ ಇಸ್ರೇಲ್ US-Iran ವಾರ್. LPG ನ ಅಮೆರಿಕಾದಿಂದ ಈಗಾಗಲೇ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ ಅನ್ನುವಂತ ಅಪ್ಡೇಟ್ ಅನ್ನ ಸರ್ಕಾರ ಕೊಟ್ಟಿದೆ. ನಂತರ ನಮ್ಮ ಸೊಂಕಪ್ಪ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಯು ವಾನ್ನ ಸಿ ಸ್ಟಾಕ್ ಮಾರ್ಕೆಟ್ಸ್ ಗೋ ಡೌನ್, ಟ್ರಂಪ್ಸ್ ನ್ಯೂಕ್ಲಿಯರ್ ವಾರ್ನಿಂಗ್ ಅಮಿಡ್ ಇರಾನ್ ವಾರ್. ಅಂದ್ರೆ ಈಗ ಮಾರ್ಕೆಟ್ ಏನ್ ಕರೆಕ್ಷನ್ ಆಗಿದೆ ಅದು ತುಂಬಾ ಕಡಿಮೆ, ಸ್ವಲ್ಪ ಕರೆಕ್ಷನ್ ಆಗಿದೆ ಅಷ್ಟೇ. ಬಟ್ ನಾವೇನಾದ್ರೂ ಈ ಅಟ್ಯಾಕ್ ಅನ್ನ ಮಾಡದೇ ಇದ್ದಿದ್ರೆ ಮುಂದೆ ಒಂದಿನ ಇರಾನ್ ಅಣುಶಕ್ತ ಆಗಿ ಅಣುದಾಳಿ ಯಾರ್ದಾದ್ರೂ ಮೇಲೆ ಮಾಡ್ತಾ ಇತ್ತು, ಆಗ ಇನ್ನೂ ದೊಡ್ಡ ಮಟ್ಟದ ಮಾರ್ಕೆಟ್ ಕ್ರಾಶ್ ಆಗ್ತಾ ಇತ್ತು. ಅದಕ್ಕೆ ಕಂಪೇರ್ ಮಾಡಿದ್ರೆ ಈಗ ತುಂಬಾ ಕಡಿಮೆ ಕರೆಕ್ಷನ್ ಅಂತ ಹೇಳಿದ್ದಾರೆ. ನೋಡಬಹುದು, ಟ್ರಂಪ್ ಆಡೆಡ್ ದ ಸರ್ಜ್ ಇನ್ ಆಯಿಲ್ ಪ್ರೈಸ್ ಈಸ್ ಎ ವೆರಿ ಸ್ಮಾಲ್ ಥಿಂಗ್ ಕಂಪೇರ್ಡ್ ಟು ದ ಕಾನ್ಸಿಕ್ವೆನ್ಸಸ್ ದ ವರ್ಲ್ಡ್ ಮೈಟ್ ಫೇಸ್ ಇಫ್ ಇರಾನ್ ಬಿಲ್ಡ್ ನ್ಯೂಕ್ಲಿಯರ್ ವೆಪನ್ಸ್. ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಬಿಲ್ಡ್ ಮಾಡಿ ಅಟ್ಯಾಕ್ ಮಾಡಿದ್ರೆ ಅದಿನ್ನೂ ದೊಡ್ಡ ಕಾನ್ಸಿಕ್ವೆನ್ಸಸ್ ಗೆ ಕಾರಣ ಆಗ್ತಿತ್ತು. ಅದಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಇಂಪ್ಯಾಕ್ಟ್ ಅಂತ ಹೇಳಿದ್ದಾರೆ. ಖಂಡಿತ ಇದು ಸತ್ಯ ಕೂಡ ಹೌದು. ಯಾಕೆಂದ್ರೆ ಇರಾನ್ ಅಣುಶಕ್ತ ಆಗೋದು ಸಮಸ್ಯೆ ಮೇ ಬಿ ಇನ್ನೂ ಜಾಸ್ತಿ ಮಾಡ್ತಿತ್ತೇನೋ. ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ, ಅವರು ಪ್ರಾಕ್ಸಿಗಳನ್ನ ಮೇಂಟೈನ್ ಮಾಡ್ತಾರೆ. ಯಾವುದೇ ಕಂಟ್ರೀಸ್, ಎಸ್ಪೆಷಲಿ ಇರ್ರೆಸ್ಪಾನ್ಸಿಬಲ್ ಕಂಟ್ರೀಸ್ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇದ್ರೆ ಅದು ಯಾವತ್ತಿಗೂ ಡೇಂಜರಸ್. ನಾನು ರೀಸೆಂಟ್ ಆಗಿ ಯುದ್ಧ ಸ್ಟಾರ್ಟ್ ಆದಾಗ ವಿಡಿಯೋ ಮಾಡಿದಾಗ್ಲೂ ಕೂಡ ಹೇಳಿದ್ದೆ ಇದನ್ನ. ಉಗ್ರರ ಕೈಗೆ ಇಂತ ಆಯುಧಗಳು ಸಿಕ್ಕರೆ ಏನ್ ಮಾಡೋದು, ಡೇಂಜರಸ್ ಇವೆಲ್ಲ. ಹಾಗಾಗಿ ಅದನ್ನ ತಡೆಯಲಿಕ್ಕೆ ಪ್ರಯತ್ನ ಪಡ್ತಿರೋದು ಖಂಡಿತ ಒಳ್ಳೆಯ ಬೆಳವಣಿಗೆನೆ. ಬಟ್ ಅದರಿಂದ ಶಾರ್ಟ್ ಟರ್ಮ್ ಅಲ್ಲಿ ಕಾನ್ಸಿಕ್ವೆನ್ಸಸ್ ಬರುತ್ತೆ, ಅದನ್ನ ನಾವು ಬೇರ್ ಮಾಡಬೇಕಾಗುತ್ತೆ. ಏನು ಅದಾನಿ ಎಂಟರ್ಪ್ರೈಸಸ್ ಹಾಗೂ ಜಯಪ್ರಕಾಶ್ ಅಸೋಸಿಯೇಟ್ ಗೆ ಸಂಬಂಧಪಟ್ಟಂತ ಒಂದು ಸುದ್ದಿ ಬಂದಿದೆ ನೋಡಬಹುದು. ಅದಾನಿ ಎಂಟರ್ಪ್ರೈಸಸ್ ರೆಸೊಲ್ಯೂಷನ್ ಪ್ಲಾನ್ ಫಾರ್ ಜಯಪ್ರಕಾಶ್ ಅಸೋಸಿಯೇಟ್ಸ್ ಗೆಟ್ಸ್ NCLT ನಾಡ್. ಮುಂಚೆ ಜಯಪ್ರಕಾಶ್ ಅಸೋಸಿಯೇಟ್ಸ್ ಅನ್ನ ವೇದಾಂತ ಗ್ರೂಪ್ ತಗೊಂಡಿರೋ ಬಗ್ಗೆ ಅಪ್ಡೇಟ್ ಗಳನ್ನ ನೋಡಿದ್ವಿ. ಅನಂತರ ಅದು ಫೇಲ್ಯೂರ್ ಆಯ್ತು. ನಂತರ ಅದಾನಿ ಎಂಟರ್ಪ್ರೈಸಸ್ ಆ ಪ್ಲೇಸ್ ಗೆ ಬಂತು. ಈಗ NCLT ಇದಕ್ಕೆ ಅಪ್ರೂವಲ್ ಅನ್ನು ಕೂಡ ಕೊಟ್ಟಿದೆ. ಅಂದ್ರೆ ಅದಾನಿ ಎಂಟರ್ಪ್ರೈಸಸ್ ಮುಂದಿನ ರೆಸೊಲ್ಯೂಷನ್ ಪ್ಲಾನ್ ಅಲ್ಲಿ ಮುಂದುವರಿಯುತ್ತೆ. ಸರಿಗಳಿರಿ, ನಿಮ್ಗೇನಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಸೇರ್ಕೊಳ್ಬಹುದು. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಅನ್ನ ಹೊಂದಿರುತ್ತೆ. ಯಾವುದೇ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ. ಆದ್ರೆ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಫೈಂಡ್ ಮಾಡಬೇಕು, ಏನೆಲ್ಲ ವಿಷಯಗಳನ್ನ ಸ್ಟಡಿ ಮಾಡಬೇಕು, ಈ ಎಲ್ಲ ಕಂಟೆಂಟ್ ಅನ್ನ ಒಳಗೊಂಡಿರುತ್ತೆ. ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತ ವಿಷಯ ಇರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.